ಗೃಹಲಕ್ಷ್ಮಿ ರೀತಿ ಅನ್ನಭಾಗ್ಯ ಅಕ್ಕಿಯಲ್ಲೂ ಗೋಲ್ಮಾಲ್ ಆಯ್ತಾ? 1 ತಿಂಗಳ ರೇಷನ್ ಕೊಡದೆ ಸರ್ಕಾರ ಕಳ್ಳಾಟವಾಡ್ತಾ? 10 ಕೆಜಿ ಅಕ್ಕಿಯೂ ಇಲ್ಲ, ಹಣವನ್ನೂ ಕೊಟ್ಟಿಲ್ಲ. ಈ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿದ ಶಾಸಕ ಮಹೇಶ್ ತೆಂಗಿನಕಾಯಿ. 2 ತಿಂಗಳ ಗೃಹಲಕ್ಷ್ಮಿ ಹಣ ಹಾಕದೆ ಸರ್ಕಾರ ಎಡವಟ್ಟು ಮಾಡಿಕೊಂಡಿತ್ತು. ಸದನದಲ್ಲಿ ತಪ್ಪು ಮಾಹಿತಿ ನೀಡಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕ್ಷಮೆ ಕೂಡ ಕೇಳಿದರು. ಇದೀಗ ಆಹಾರ ಇಲಾಖೆಯಿಂದಲೂ 1 ತಿಂಗಳ ಅನ್ನಭಾಗ್ಯಕ್ಕೆ ಕೋಕ್ ಬಿದ್ದಿದೆ. 2025ರ ಜನವರಿ ತಿಂಗಳ ಅಕ್ಕಿಯನ್ನ ರಾಜ್ಯ ಸರ್ಕಾರ ಕೊಟ್ಟೇ ಇಲ್ಲ. ಆ ತಿಂಗಳ ಹಣವೂ ಹಾಕದೆ 625 ಕೋಟಿ ರೂಪಾಯಿ ಎಲ್ಲೋಯ್ತು ಅಂತ ಹೇಳಿ ಸದನದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಈ ಬಗ್ಗೆ ಸದನದಲ್ಲೇ ಆಹಾರ ಸಚಿವ ಮುನಿಯಪ್ಪ ಉತ್ತರವನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ವಿಶೇಷ ಅಧಿವೇಶನವನ್ನ ಕರೆದಿದೆ. ಬಿಪಿ ರಾಮ್ಜಿ ಕಾಯ್ದೆಯನ್ನ ವಿರೋಧ ಮಾಡಲಿಕ್ಕೋಸ್ಕರ ಅಧಿವೇಶನವನ್ನ ಕರೆದಿದೆ. ಅಧಿವೇಶನದಲ್ಲಿ ಸಾಕಷ್ಟು ಸ್ವಾರಸ್ಯಕರ ಚರ್ಚೆಗಳು ನಡೀತಾ ಇದ್ದಾವೆ. ಈ ಬಗ್ಗೆ ಈ ಬಾರಿ ಸದನದಲ್ಲಿ ಅಂದ್ರೆ ಇವತ್ತು ಚರ್ಚೆಯಲ್ಲಿ ಅನ್ನಭಾಗ್ಯ ಅಕ್ಕಿಯ ಬಗ್ಗೆ, ಅಕ್ಕಿ ಕೊಡುವುದರ ಬಗ್ಗೆ ಚರ್ಚೆ ಆಗಿದೆ. ಅನ್ನಭಾಗ್ಯ ಯೋಜನೆಯ ಬಗ್ಗೆ ಏನು 5 ಗ್ಯಾರಂಟಿ ಯೋಜನೆಗಳಲ್ಲಿ ಮೊದಲನೇ ಯೋಜನೆ ಅನ್ನಭಾಗ್ಯ ಯೋಜನೆ ಬಗ್ಗೆ ಚರ್ಚೆ ಆಗಿದೆ. ಈ ಒಂದು ಚರ್ಚೆಯಲ್ಲಿ ಮಹೇಶ್ ತೆಂಗಿನಕಾಯಿ, ಶಾಸಕರಾದ ಮಹೇಶ್ ತೆಂಗಿನಕಾಯಿ ಅವರು ಪ್ರಶ್ನೆಯನ್ನು ರೈಸ್ ಮಾಡ್ತಾರೆ. 2025ರ ಜನವರಿ ತಿಂಗಳ ಅನ್ನಭಾಗ್ಯ ಅಕ್ಕಿಯನ್ನ ಹಾಕಿಲ್ಲ, ಯಾಕೆ ಹಾಕಿಲ್ಲ? ಈ ಬಗ್ಗೆ ಸಚಿವರು ಉತ್ತರ ಕೊಡಬೇಕು. ಯಾಕಂದ್ರೆ ಆ ತಿಂಗಳಲ್ಲಿ ಹಣವೂ ಹಾಕಿಲ್ಲ, ಅಕ್ಕಿಯೂ ಕೊಟ್ಟಿಲ್ಲ. ಹಾಗಾದ್ರೆ ಆ ಜನವರಿ 2025 ಜನವರಿ ತಿಂಗಳ ಹಣ ಎಲ್ಲೋಯ್ತು? 625 ಕೋಟಿ ರೂಪಾಯಿ ಹಣ ಎಲ್ಲೋಯ್ತು ಅನ್ನೋದ್ರ ಬಗ್ಗೆ ಸದನದಲ್ಲಿ ಪ್ರಶ್ನೆ ಮಾಡ್ತಾರೆ. ಇದಕ್ಕೆ ಉತ್ತರ ಕೊಟ್ಟಂತ ಮುನಿಯಪ್ಪ ಆಹಾರ ಸಚಿವ ಮುನಿಯಪ್ಪ ಉತ್ತರ ಕೊಡ್ತಾರೆ. ಆ ತಿಂಗಳಲ್ಲಿ ಕೇಂದ್ರ ಸರ್ಕಾರ ನಮಗೆ ಅಕ್ಕಿಯನ್ನು ರಿಲೀಸ್ ಮಾಡಲಿಲ್ಲ, ಕೊಡ್ತೀವಿ ಅಂತ ಕೊಡಲ್ಲ ಅಂತ ಹೇಳಿ, ಹೀಗಾಗಿ ಅವಾಗ ಆ ತಿಂಗಳಲ್ಲಿ ಅಕ್ಕಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಪ್ರತಿ ತಿಂಗಳು 10 ಕೆಜಿ ಅಕ್ಕಿಯನ್ನು ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನು ರಾಜ್ಯದ ಜನರಿಗೆ ಕೊಟ್ಟಿಲ್ಲ. 1 ತಿಂಗಳ ಅಕ್ಕಿಯನ್ನೇ ಕೊಟ್ಟಿಲ್ಲ. ಜೊತೆಗೆ ಆಗ ಏನು ಅಕ್ಕಿಯ ಬದಲು ಹಣವನ್ನು ಅಕೌಂಟ್ಗೆ ಹಾಕ್ತೀವಿ ಅನ್ನುವಂತಹ ರಾಜ್ಯ ಸರ್ಕಾರ ಹಣವನ್ನು ಹಾಕಿಲ್ಲ. ಹಾಗಾದ್ರೆ 625 ಕೋಟಿ ರೂಪಾಯಿ ಹಣ, ಆ 1 ತಿಂಗಳ ಹಣ ಎಲ್ಲೋಯ್ತು ಅಂತ ಹೇಳಿ ಸದನದಲ್ಲಿ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಪ್ರಶ್ನೆಯನ್ನು ಮಾಡ್ತಾರೆ. ಅದಕ್ಕೆ ಉತ್ತರ ಆಹಾರ ಸಚಿವರು ಕೊಡ್ತಾರೆ. ಹಣ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲೇ ಅದನ್ನ ರಿಲೀಸ್ ಆಗಿಲ್ಲ, ಅಕ್ಕಿಯೂ ಕೊಟ್ಟಿಲ್ಲ, ನಾವು ಹಣವೂ ಕೊಟ್ಟಿಲ್ಲ, ಹಣವು ಯಾರು ಎಲ್ಲಿಯೂ ಹೋಗಿಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲೇ ಅಂದರೆ ಆರ್ಥಿಕ ಇಲಾಖೆ ಸಿದ್ದರಾಮಯ್ಯ ಅವರ ಅಲ್ಲೇ ಇದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್